ಅಂದು ಅವರಿಬ್ಬರು ಕುಚುಕು ಗೆಳೆಯರು, ಒಬ್ಬರನ್ನೊಬ್ಬರು ಬಿಟ್ಟು ಇರದಂತಹ ಸ್ನೇಹ. ಆದರೆ ಇಂದು ಒಬ್ಬ ಕರಿಯ, ಒಬ್ಬ ಕುಳ್ಳ. ಎಲುಬಿಲ್ಲದ, ಆಚಾರವಿಲ್ಲದ ನಾಲಿಗೆ ಮಾತಾಡ್ತಾ ಇದೆ. ದೂರದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ ಬಿಡಿಸಲಾಗದ ಸ್ನೇಹ ಒಂದಿತ್ತು. ಆದರೆ ಕತೆ ಬದಲಾಗಿದ್ದು, ಇಬ್ರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾಗಿದ್ರಿಂದ. ये कौन बोल रहा सो? हमारा काला कुमार स्वामी, हमारा काला कुमार स्वामी. ಪಾಲಿಟಿಕ್ಸ್ ನಲ್ಲಿ ಯಾರು ಪರ್ಮನೆಂಟ್ ಎನಿಮಿಗಳು ಇಲ್ಲ, ಪರ್ಮನೆಂಟ್ ಸ್ನೇಹಿತರುಗಳು ಇಲ್ಲ, ರಾಜಿ ಆಗ್ಬಿಡ್ತೀವಿ. ಕೇಳಿಸ್ಕೊಂಡ್ರಲ್ಲ, ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಅಲ್ಲ, ಪರ್ಮನೆಂಟ್ ಮಿತ್ರರು ಅಲ್ಲ. ಸಿದ್ದರಾಮಯ್ಯ ಪದೇ ಪದೇ ಹೇಳೋ ಡೈಲಾಗ್ ಇದು. ಚನ್ನಪಟ್ಟಣ ಉಪಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ತಮ್ಮ ಒಂದು ಕಾಲದ ಆಪ್ತ ಮಿತ್ರನ ಬಗ್ಗೆ ಆಡಿದ ಮಾತು ದೇಶಾದ್ಯಂತ ವಿವಾದ ಎಬ್ಬಿಸಿದೆ. ಯಾಕಂದ್ರೆ ಈ ಮಾತು ಜನಾಂಗೀಯ ನಿಂದನೆ ಸ್ವರೂಪ ಪಡೆದಿದೆ. बीजेपी से खतरनाक कालिया कुमार स्वामी कर को तो वापस घर से घर को वापसी कती म्हणजे मुसलमानों की वोट की जरूरत नहीं है, वोटा मांगने जाता भी नहीं, म्हणजे वोटा भी देना नहीं कर को. ये कुमार स्वामी इलेक्शन के बाद ಕುಮಾರಸ್ವಾಮಿ ಅವರ ಬಗ್ಗೆ DK ಶಿವಕುಮಾರ್ ಅವರು ಇಲ್ಲವೋ ಸಿದ್ದರಾಮಯ್ಯ ಅವರು ಮಾತಾಡಿದರೆ ಅದು ರಾಜಕೀಯ ವೈರತ್ವ ಅನ್ನಬಹುದಿತ್ತು. ಆದರೆ ಜಮೀರ್ ಅವರ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳೋಕೆ ಆಗೋಲ್ಲ. ಯಾಕೆ ಗೊತ್ತಾ? ಜಮೀರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಅಂಥದ್ದೊಂದು ಸ್ನೇಹ ಸಂಬಂಧ ಇತ್ತು. ಅವರಿಬ್ಬರ ಸಂಬಂಧ ಅಣ್ಣ ತಮ್ಮನಿಗಿಂತ ಒಂದು ಕೈ ಮೇಲಿತ್ತು. ಎರಡು ದೇಹ ಒಂದು ಆತ್ಮ ಅಂತಾರಲ್ಲ, ಆಗಿದ್ರು ಅವರಿಬ್ಬರು. ಮೈ ಡಿಯರ್ ವೀಕ್ಷಕರೇ, ಈ ಜಮೀರ್ ಅಹ್ಮದ್ ಖಾನ್ ಯಾರು ಅಂತಲೇ ಈ ರಾಜ್ಯದ ಜನರಿಗೆ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಅವರನ್ನು ರಾಜಕೀಯಕ್ಕೆ ಕರೆತಂದಿದ್ದೆ ದೇವೇಗೌಡರು. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇವೇಗೌಡರು ಅಂದರೆ ರಾಜ್ಯ ರಾಜಕಾರಣದ ಪ್ರಯೋಗಶಾಲೆ. ಅಲ್ಲಿ ಜನ್ಮ ತಾಳಿದ ನಾಯಕರು ಒಬ್ಬರ ಇಬ್ಬರ ಲೆಕ್ಕ ಆಗ್ತಾ ಹೋದರೆ ಇಡೀ ದಿನ ಕಳೆದು ಹೋಗುತ್ತೆ. ಇದೇ ಜಮೀರ್ ಅಹ್ಮದ್ ಖಾನ್ ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಬ್ಲೂ ಆ್ಯಂಡ್ ಬಾಯ್ ಆಗಿದ್ರು. ನನ್ನ ರಾಜಕೀಯ ಗುರು ಯಾರು? ನಮ್ಮ ನಾಯಕ ದೇವೇಗೌಡರು ನನ್ನ ರಾಜಕೀಯ ಗುರು. ಜಮೀರ್ ಅಹ್ಮದ್ ಖಾನ್ ಅವರ ಅಸಲಿ ರಾಜಕಾರಣ ಶುರುವಾಗಿದ್ದೆ 2005ರಲ್ಲಿ. SM ಕೃಷ್ಣ ಅವರು ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಹೋದಾಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಶುರುವಾಗುತ್ತೆ. ಆ ಕ್ಷೇತ್ರಕ್ಕೆ ತಮ್ಮ ಶಿಷ್ಯ RV ದೇವರಾಜ್ ಅವರನ್ನೇ ಗೆಲ್ಲಿಸಬೇಕು ಅಂತ ಕೃಷ್ಣ ಪಣ ತೊಟ್ಟಿದ್ರು. ಇಂಟ್ರೆಸ್ಟಿಂಗ್ ಏನಂದರೆ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಸಾಕಷ್ಟು ಮುಸ್ಲಿಂ ಮತದಾರರಿದ್ದಾರೆ, ಒಕ್ಕಲಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿನೇ ಇದನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೀತಾ ಇದ್ರು. ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಶತಾಯ ಗತಾಯ ಚಾಮರಾಜಪೇಟೆಯನ್ನು ಪಡೀಲೇಬೇಕು ಅಂತ ಲೆಕ್ಕಾಚಾರವನ್ನು ಹಾಕಿದ್ರು. ಈ ಕಾರಣಕ್ಕೆ ಅವರು ತಮ್ಮ ನಿಷ್ಠಾವಂತ ಕಾರ್ಯಕರ್ತ ಜಮೀರ್ ಅಹ್ಮದ್ ಖಾನ್ ಅವರನ್ನು ಅಖಾಡಕ್ಕೆ ಇಳಿಸ್ತಾರೆ. ಅವರ ಪರವಾಗಿ ದರಿದ್ರ ನಾರಾಯಣ ಹೆಸರಲ್ಲಿ ಸಮಾವೇಶ ಮಾಡ್ತಾರೆ. ಚಾಮರಾಜಪೇಟೆಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಸುತ್ತಾಡ್ತಾರೆ. ಅವತ್ತು ದೇವೇಗೌಡರ ಪ್ರಚಾರ ಹೇಗಿತ್ತು ಅಂದರೆ, ಮತದಾನಕ್ಕೂ ಮೊದಲೇ ಜನರಿಗೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿತ್ತು. ಗೌಡರ ಬೆವರಿನ ಒಂದೊಂದು ಹನಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಗೆಲುವಿನ ಮಾಲೆ ಆಗಿತ್ತು. ಗೌಡರ ಆಶೀರ್ವಾದದಿಂದ ಜಮೀರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಟಿಲೇರ್ತಾರೆ. ನ್ಯಾಷನಲ್ ಟ್ರಾವೆಲ್ಸ್ ಓನರ್ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಅಲ್ಲಿವರೆಗೂ ದೇವೇಗೌಡರ ಬ್ಲೂ ಆ್ಯಂಡ್ ಬಾಯ್ ಆಗಿದ್ದ ಜಮೀರ್ ಅಹ್ಮದ್ ಖಾನ್ ದೇವೇಗೌಡರ ದತ್ತು ಪುತ್ರರಾಗ್ತಾರೆ. ಕುಮಾರಣ್ಣಂಗೆ ಬಳಗೈ ಬಂಟನಾಗ್ತಾರೆ. ಅವರಿಬ್ಬರದ್ದು ಕಿಚುಕು ಕುಚುಕು ಗೆಳೆತನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾತು ಮೀರಿ BJP ಜೊತೆ ಸೇರಿ ಮುಖ್ಯಮಂತ್ರಿ ಆದರು ಅಂದರೆ ಅದರಲ್ಲಿ ಜಮೀರ್ ಪಾತ್ರವು ದೊಡ್ಡದಿತ್ತು. ತಮಿಳುನಾಡು ಗೋವಾದಲ್ಲಿ ರೆಸಾರ್ಟ್ ರಾಜಕಾರಣ ನಡೆದಾಗ ಕುಮಾರಣ್ಣ ಶಕ್ತಿಯಾಗಿ ನಿಂತಿದ್ದು ಇದೇ ಜಮೀರ್. ಕುಮಾರಸ್ವಾಮಿ ಅವರ ಒಂದೊಂದು ಹೆಜ್ಜೆಗೂ ನೆರಳಾಗಿದ್ರು ಜಮೀರ್. ಅಂಥ ಸ್ನೇಹ ಅವರದ್ದು. ಆದರೆ ಪರಿಸ್ಥಿತಿ ನೋಡಿ, ಅದೇ ಜಮೀರ್ ಅಹ್ಮದ್ ಖಾನ್ ಕಾಲ ಕುಮಾರಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ಇವತ್ತು ವೈರತ್ವ ಬೆಳೆದಿದೆ. ये कौन बोल रहा सो? हमारा काला कुमार स्वामी, हमारा काला कुमार स्वामी. ಮೈ ಡಿಯರ್ ವೀಕ್ಷಕರೇ, 10 ವರ್ಷ ಎಲ್ಲವೂ ಚೆನ್ನಾಗಿತ್ತು. ಆದರೆ 2016ರ ಅಷ್ಟೊತ್ತಿಗೆ ಜಮೀರ್ ಅಹ್ಮದ್ ಖಾನ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಸ್ನೇಹ ಅಳಿಸಿತ್ತು. ಒಟ್ಟಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ ಗೆಳೆಯರು
ವಾರಕ್ಕೂ ತಿಂಗಳಿಗೂ ಮುಖ ನೋಡ್ತಾ ಇದ್ರು. ಅದೇ ಟೈಮ್ಗೆ ರಾಜ್ಯಸಭಾ ಚುನಾವಣೆ ಎದುರಾಗುತ್ತೆ. ಕುಮಾರಸ್ವಾಮಿ ಅವರ ಕಟ್ಟಾಜ್ಞೆ ಇದ್ರೂ ಕೂಡ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ 6 ಜನ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಡ್ಡ ಮತದಾನ ಮಾಡಿಬಿಡ್ತಾರೆ. ಅಲ್ಲಿಗೆ ಸ್ನೇಹಕ್ಕೂ ಸಂಬಂಧಕ್ಕೂ JDSಗೂ ಎಳ್ಳು ನೀರು ಬಿಟ್ಟಂತಾಗಿತ್ತು. ಜಮೀರ್ HDK ಮುಸುಕಿನ ಗುದ್ದಾಟ ಬಟಾ ಬಯಲಾಗಿತ್ತು. ಅಲ್ಲಿಂದ ಅಹಿಂದ ನಾಯಕ ಸಿದ್ದರಾಮಯ್ಯ ಜಮೀರ್ ಪಾಲಿನ ಹೀರೋ ಆಗ್ತಾರೆ. ಕುಮಾರಣ್ಣ ಸ್ಥಾನದಲ್ಲಿ ಸಿದ್ದರಾಮಯ್ಯ ಬಂದು ನಿಲ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು, ನಡೀರಿ. ಹಾಗಂತ ಜಮೀರ್ ಒಬ್ಬರೇ ಅಲ್ಲ, ಕುಮಾರಣ್ಣ ಸೇನೆ ಅಂತ ಕರೆಸ್ಕೊಳ್ತಾ ಇದ್ದಂತಹ ಚಲುವರಾಯ ಸ್ವಾಮಿ, ಮಾಗಡಿ ಬಾಲಕೃಷ್ಣ, ಬಂಡಿ ಸಿದ್ದೇಗೌಡ, ಭೀಮಾ ನಾಯಕ್, ಅಖಂಡ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಹಲವು ನಾಯಕರು JDSಗೆ ಗುಡ್ ಬೈ ಹೇಳಿಬಿಡ್ತಾರೆ. ದುರಂತ ಏನಂದ್ರೆ, ಯಾವ ಜಮೀರ್ ಅವರನ್ನ ಚಾಮರಾಜಪೇಟೆಗೆ ಪರಿಚಯಿಸಿದ್ರೋ ಅದೇ ಜಮೀರ್ ಅವರನ್ನ ಸೋಲ್ಸೋಕೆ 2018ರಲ್ಲಿ ಟೊಂಕ ಕಟ್ಟಿದ್ರು ದೇವೇಗೌಡರು. ಜಮೀರ್ಗಾಗಿ ಸುರಿಸಿದ ಒಂದೊಂದು ಬೆವರ ಹನಿಯ ಬಗ್ಗೆಯೂ ಮತದಾರರಿಗೆ ವಿವರಿಸಿದ್ರು. ಮನೆ ಮನೆಗೆ ಹೋಗ್ತಾನೆ, ಯಾವ ಸ್ಲಮ್ಮಿಗೆ ಬೇಕಾದ್ರೂ ಹೋಗ್ತಾನೆ, ಟಿಪ್ಪು ಗಾರ್ಡನ್ ಹೋಗಿ ಎಲ್ಲರ ಮನೆ ಕೈ ಹಿಡಿದು ಕೇಳಿಕೊಂಡು ನಾನು. ಗೌಡ್ರು ಅಬ್ಬರಿಸಿದ್ರು, ಜಮೀರ್ ತುಟಿಕ್ ಪಿಟಿಕ್ ಅನ್ಲಿಲ್ಲ. ನನ್ನ ಗುರುಗಳೇ ದೇವೇಗೌಡರು, ಅವರಿಂದಲೇ ನಾನು ಗೆದ್ದೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾಳೆ ಬಂದರು. ಆದರೆ ಈ ಚುನಾವಣೆಯಲ್ಲಿ ನನ್ನ ವಿರುದ್ಧ JDS ಅಭ್ಯರ್ಥಿ ಗೆದ್ದಿದ್ದೆ, ಆದರೆ ನನ್ನ ತಲೆ ಕತ್ತರಿಸಿ ನಿಮ್ಮ ಕೈಗೆ ಕೊಡ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ರು. ಹಂಗೂ JDS ಏನಾರು ಅಲ್ಲಿ ಗೆದ್ದರೆ ಅವತ್ತೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ತಲೆ ಕತ್ತರಿಸಿ ನಿಮ್ಮ ಕೈ ಕೊಡ್ತೀನಿ ನಾನು. ಚುನಾವಣಾ ರಾಜಕೀಯ, ಮಾತಿಗೆ ಮಾತು, ಸೇಡು ಸೆಡುವು ಎಲ್ಲ ಮುಗಿದ ಮೇಲೆ ಮತದಾರ ಪ್ರಭು ಅತಂತ್ರ ಫಲಿತಾಂಶ ಕೊಟ್ಟು ಬಿಟ್ಟ. ಅವತ್ತು ಕಾಂಗ್ರೆಸ್ ಪಕ್ಷವೇ ಕುಮಾರನ್ನ ಮನೆ ಬಾಗಿಲು ತಟ್ಟುತ್ತೆ, ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ. ಬಾಯಿಗೆ ಬಂದಂತೆ ಟೀಕಿಸಿದವರೆಲ್ಲ ಒಟ್ಟಿಗೆ ಕುಳಿತು ಅಧಿಕಾರ ಚಲಾಯಿಸ್ತಾರೆ. ಅವತ್ತು ಅಧಿಕಾರ ಕೈತಪ್ಪಿದ ಕೋಪದಲ್ಲಿ BS ಯಡಿಯೂರಪ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅತ್ಯಂತ ಗೌರವದಿಂದಲೇ DK ಶಿವಕುಮಾರ್ ಅವರನ್ನ ಖಳನಾಯಕನಿಗೆ ಹೋಲಿಕೆ ಮಾಡಿದ್ರು. ಕಾಲನೇ ಎಲ್ಲ ಹೇಳುತ್ತೆ, ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂಥ ಖಳನಾಯಕ ನೀವೇನೇ, ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. BSY ಹೇಳಿದ್ದು ಅಕ್ಷರಶಃ ಸತ್ಯವಾಗಿತ್ತು. ಒತ್ತಾಯದ ಮದುವೆ ಬಹಳ ದಿನ ಬಾಳಲಿಲ್ಲ. ಆಪರೇಷನ್ ಕಮಲ ಕುಮಾರಸ್ವಾಮಿ ಅವರ ಕುರ್ಚಿಯನ್ನು ಬೀಳಿಸಿತ್ತು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೂ ಇದೆಲ್ಲ ಮುಗಿದು 2023ರಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ ಅದೇ ಚಾಮರಾಜಪೇಟೆ ಕ್ಷೇತ್ರದಿಂದ ಗೆದ್ದು ಮಂತ್ರಿಯೂ ಆಗ್ತಾರೆ. 2024ರಲ್ಲಿ ಕುಮಾರಣ್ಣ BJP ಜೊತೆ ಸೇರಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಅಪ್ಪ ಮಕ್ಕಳು ಇಬ್ಬರೂ ಸೇರಿ ಕಾಂಗ್ರೆಸ್ ಮುಗಿಸ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಂತಹ ಯಡಿಯೂರಪ್ಪ ಇವತ್ತು ಕುಮಾರಸ್ವಾಮಿ ಅವರಿಗೆ ಗಳಸ್ಯ ಕಂಠಸ್ಯ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂಥ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೇಳಿದ್ದು ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಅಲ್ಲ ಅಂತ. ಅಂದು ದೇವೇಗೌಡರು ಹಾಗೂ ಕುಮಾರಣ್ಣ ಬಗ್ಗೆ ಟೀಕಿಸಿದ್ದ BSY ಇಂದು ಗೌಡರ ಮೊಮ್ಮಗನ ಪರ ಮತಯಾಚನೆ ಮಾಡಿದ್ದಾರೆ. ದೇವೇಗೌಡರೇ ನನ್ನ ಗಾಡ್ ಫಾದರ್ ಅಂತಿದ್ದ ಜಮೀರ್ ಇಂದು ಕಾಲಾ ಕುಮಾರಸ್ವಾಮಿ ಅಂತ ಕರೆದಿದ್ದಾರೆ. BJP से खतरनाक कालिया कुमार स्वामी को तो वापस घर को वापसी कधी म्हणजे मुसलमानांची वोट की जरूरत नहीं है, वोटा मांगने जाता भी नहीं, म्हणजे वोटा भी देना नहीं करको. ये कुमार स्वामी इलेक्शन के बाद ಟೋಟಲ್ ಆಗಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಹೇಳಿದ್ದೇ ಸತ್ಯ. ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುವೂ ಅಲ್ಲ, ಪರ್ಮನೆಂಟ್ ಮಿತ್ರರೂ ಅಲ್ಲ. ಇಂದು ಕಾಲಾ ಕುಮಾರಸ್ವಾಮಿ ಅಂದವರೇ ನಾಳೆ ಜೈ ಕುಮಾರಣ್ಣ ಅಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್.